ಇನ್ನು ಮುಸುಕುದಾರಿ ಆರಂಭದ ದಿನದಿಂದ ಒಂದಷ್ಟು ಏರಿಯಾಗಳಂದರೆ ಎಲ್ಲೆಲ್ಲಿ ಆತ ಶವಗಳನ್ನು ಹೂತು ಹಾಕಿದ್ದ ಅಂತ ಹೇಳಿದ ಅಲ್ಲೇ ಕೂಡ ಮಾರ್ಕಿಂಗ್ ಆಯಿತು. ಅದಾದಮೇಲೆ ಧರ್ಮಸ್ಥಳದಲ್ಲಿ ಒಂದೊಂದೇ ಸ್ಪಾಟ್ನಲ್ಲಿ ಈ ಉತ್ಖನನ ಶುರುವಾಗುತ್ತೆ. ಇದುವರೆಗೆ 15ಕ್ಕೂ ಹೆಚ್ಚು ಜಾಗ ಆತ ತೋರಿಸಿದೆ. ಜೊತೆಗೆ ನಡುವಲ್ಲಿ ಕೆಲವೊಂದು ಹೊಸ ಜಾಗಗಳನ್ನು ಕೂಡ ಪಾಯಿಂಟ್ಗಳನ್ನು ಕೂಡ ಹೇಳ್ತಾ ಇದ್ದ. ಇವತ್ತಿಗೆ 12 ದಿನಗಳು ಧರ್ಮಸ್ಥಳದಲ್ಲಿ ಹುಡುಕಾಟ ಆಗಿದೆ. ಆದರೆ ಈಗ ಮಾಸ್ಕ್ ಮ್ಯಾನ್ ಹೇಳಿದಂತೆ ಹೆಣಗಳು ಸಿಗದೇ ಇರೋದ್ರಿಂದ ರಾಜಕೀಯ ನಾಯಕರು ಕೂಡ ಈಗ ಕಣ್ಣು ಕೆಂಪಾಗಿಸಿದ್ದಾರೆ. ಜೊತೆಗೆ ಒಂದಷ್ಟು ಪ್ರಶ್ನೆಯನ್ನು ಕೇಳಿದ್ದಾರೆ. ಈತನ ಹಿನ್ನೆಲೆ ಬಗ್ಗೆ ನೀವೇನಾದರೂ ವಿಚಾರಿಸಿದ್ದೀರಾ, ಅಥವಾ ಆತನ ಒಂದಷ್ಟು ಪರೀಕ್ಷೆಯನ್ನು ಮಾಡುವಂಥದ್ದು, ಆತನ ಹಿನ್ನೆಲೆಯನ್ನು ಯಾಕೆ ಆತರ ಆರೋಪ ಮಾಡ್ತಿದ್ದಾನೆ ಇದೆಲ್ಲವನ್ನು ಕೂಡ ಮಾಡಲಾಗಿದೆ, ಅಥವಾ ಜನರ ಒತ್ತಡಕ್ಕೆ ಬಿದ್ದು ನೀವು SITಯನ್ನು ರಚನೆ ಮಾಡಿ ತನಿಖೆಯನ್ನು ಮಾಡ್ತಾ ಇದ್ದೀರಾ ಅಂತ ಇವತ್ತು ಸದನದಲ್ಲೂ ಕೂಡ ಇದರ ಬಗ್ಗೆ ಚರ್ಚೆ ಆಗುತ್ತೆ, ಪ್ರಸ್ತಾಪ ಆಗುತ್ತೆ. ಹಾಗಾದರೆ ಏನಾಗ್ತಿದೆ ಮಾಸ್ಕ್ ಮ್ಯಾನ್ ವಿಚಾರವಾಗಿ ಬನ್ನಿ ನೋಡೋಣ. ಬೆಟ್ಟ ಅಗೆದು ಇಲಿ ಹಿಡಿದಂತಾಯಿತು ಧರ್ಮಸ್ಥಳದಲ್ಲಿ ಶವ ಶೋಧ. ಮಾಸ್ಕ್ ಮ್ಯಾನ್, ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ಪಡೆ ವಾಗ್ಬಾಣ. ಎಸ್, ಧರ್ಮಸ್ಥಳದಲ್ಲಿ ಅದೆಷ್ಟೋ ಶವಗಳನ್ನ ಹೂತಿದ್ದೇನೆ ಅಂತ ಹುಡುಕಾಡಿದ್ರು SITಗೆ ಯಾವುದೇ ಅಸ್ಥಿಪಂಜರ ಸಿಕ್ಕಿಲ್ಲ. ಹೀಗಾಗಿ ಈ ಘಟನೆ ಬೆಟ್ಟ ಅಗೆದು ಇಲಿ ಹಿಡಿದಂತಾಗ್ತಿದೆಯಾ ಅಂತ ಚರ್ಚೆ ನಡೆಯುತ್ತಿದೆ. ಇದೇ ವಿಚಾರಕ್ಕೆ ಮಾಸ್ಕ್ ಮ್ಯಾನ್ ಮತ್ತು ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರು ಕೆರಳಿದ್ದಾರೆ. ಏನು ಅನೇಕ ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿರ್ತಕ್ಕಂಥ ಘಟನೆ ಸೂಕ್ತ ರೀತಿಯಲ್ಲಿ ತನಿಖೆ ಆಗಬೇಕು, ಪಾರದರ್ಶಕವಾಗಿ ತನಿಖೆ ಆಗಬೇಕು ಅನ್ನೋ ಅಪೇಕ್ಷೆ ಭಾರತೀಯ ಜನತಾ ಪಾರ್ಟಿ ಅಷ್ಟೇ ಅಲ್ಲ, ನಾಡಿನ ಜನತೆಯದು ಕೂಡ ಅದೇ ಇರ್ತಕ್ಕಂಥದ್ದು. ಆದರೆ ನೋಡ್ತಾ 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 ಇಡೀ ಎಲ್ಲ ಕಡೆ ಗುಂಡಿ ತೋಡ್ಕೊಂಡು ಹೋಗ್ತಾ ಇದ್ದಾರೆ ಹೊರತು ಅವರಿಗೆ ಉತ್ತರ ಸಿಗ್ತಾ ಇಲ್ಲ. ಮಧ್ಯಂತರ ವರದಿ ಬಿಡುಗಡೆ ಮಾಡಲಿ CT ರವಿ ಆಗ್ರಹ. ಬಿಜೆಪಿ MLC CT ರವಿ ಸರ್ಕಾರದ ವಿರುದ್ಧ ಗರಂ ಆಗಿದ್ದಾರೆ. ಆತ ಯಾರು, ಮಂಪರು ಪರೀಕ್ಷೆ ಮಾಡಿದ್ದೀರಾ, ಮಧ್ಯಂತರ ವರದಿ ಬಿಡುಗಡೆ ಮಾಡಲಿ ಅಂತ ಆಗ್ರಹಿಸಿದ್ದಾರೆ. ಇದಕ್ಕೆ ಪ್ರತಿಕ್ರಿಯಿಸಿರುವ ಗೃಹ ಸಚಿವ ಪರಮೇಶ್ವರ್, ತನಿಖೆ ಮುಗಿದ ಮೇಲೆ ವಾಸ್ತವಾಂಶ ಗೊತ್ತಾಗುತ್ತೆ ಎಂದಿದ್ದಾರೆ. ಇಷ್ಟಕ್ಕೂ ಅಭಿಮ ಯಾರು, ಎಲ್ಲಿದ್ದ ಇಷ್ಟು ದಿವಸ? ಅವನ ಮಂಪರು ಪರೀಕ್ಷೆ ಆಗಿದೆಯಾ? ಅವನು ಹೇಳುವ ವಿಷಯಗಳ ಸತ್ಯಾಸತ್ಯತೆಯ ಪರಿಶೀಲನೆ ಮಾಡಿದಾರಾ? ನಾನು ಸರ್ಕಾರಕ್ಕೆ ಆಗ್ರಹಿಸ್ತೇನೆ, ಅವನ ಮಂಪರು ಪರೀಕ್ಷೆ ನಡೆಸಿ. ಯಾಕೆ ಅಂದರೆ ಅವನು ತೋರಿಸಿದ 17 ಸ್ಥಳಗಳಲ್ಲಿ 16 ಸ್ಥಳಗಳಲ್ಲಿ ಏನೂ ಸಿಕ್ಕಿಲ್ಲ. ಅವನು ಹೇಳಿದ್ರಲ್ಲಿ ಎಷ್ಟು ಸತ್ಯ ಇದೆ, ಎಷ್ಟು ಸುಳ್ಳಿದೆ ಅನ್ನೋದು ಮಂಪರು ಪರೀಕ್ಷೆ ಆಗಬೇಕು. SIT ತನಿಖೆ ಮುಗಿಯೋವರೆಗೂ ಕೂಡ ನಾವು ಯಾರೂ ಕೂಡ ಅದ್ರ ಬಗ್ಗೆ ಮಾತನಾಡೋದು ಅಷ್ಟು ಸಮಂಜಸವಲ್ಲ ಅಂತೇಳಿ ನನಗನ್ಸುತ್ತೆ. ಯಾಕೆಂದರೆ ವಾಸ್ತವಾಂಶ ಏನಿದೆ ಅಂತ ಗೊತ್ತಾಗೋದೇ SIT ಆದಮೇಲೆ. ಸಾಕ್ಷ್ಯ ಸಿಗದೇ ಇದ್ರೆ ದೂರುದಾರ ಗಲ್ಲಿಗೆ ಎಂದ ಬೇಳೂರು. ಇನ್ನು ಕಾಂಗ್ರೆಸ್ ಶಾಸಕ ಬೇಳೂರು ಗೋಪಾಲಕೃಷ್ಣ ಮಾತನಾಡಿ, ದೂರುದಾರನಿಂದ ಸಾಕ್ಷ್ಯ ಸಿಗದಿದ್ರೆ ನೇಣಿಗೆ ಹಾಕಬೇಕು ಅಂದ್ರು. ಎಲ್ಲೂ ಸಿಗ್ಲಿಲ್ಲ ಅಂತ ಹೇಳಿದ್ರೆ ಅನಾಮಿಕನ್ ಬಿಡೋ ಪ್ರಶ್ನೆನಿಲ್ಲ, ಅವನಿಗೂ ನೇಣು ಹಾಕ್ಲೇಬೇಕಾಗತ್ತೆ, ಬಿಡಕ್ಕೆ ಸಾಧ್ಯನೇ ಇಲ್ಲ. ಏನು ಹುಡುಗಾಟಿಕೆ ಆಡ್ತಾರ ಅವರೆಲ್ಲ? ಯಾಕೆ, ಏನಕ್ಕೆ, ಏನು ತೋರಿಸ್ತಾ ಇದ್ದಾರೆ ಇವರೆಲ್ಲ ಅಲ್ವಾ? ಅಲ್ಲಿ ಏನಾರು ಇದ್ರದ್ದು ಹೇಳ್ಬೇಕಲ್ಲ. ಅನಾಮಿಕ ಏನು ಸುಮ್ಮನೆನಾ SITನ ದುರುಪಯೋಗ ಮಾಡಿದ್ದು? ಇದೆಲ್ಲ ಬಂದಾಗ ಅವನ ಮೇಲೂ ಕ್ರಮ ಬರ್ತದೆ, ಅವನಿಗೂ ಶಿಕ್ಷೆ ಆಗೇ ಆಗತ್ತೆ, ಬಿಡಕ್ಕೆ ಸಾಧ್ಯನೇ ಇಲ್ಲ. ಈ ಮಧ್ಯೆ ವಿಧಾನಮಂಡಲ ಅಧಿವೇಶನದಲ್ಲೂ ಧರ್ಮಸ್ಥಳ ಶವ ಹೂತಿಟ್ಟ ವಿಚಾರ ಚರ್ಚೆಗೆ ಬರಲಿದೆ. ಈಗಾಗಲೇ ವಿಧಾನ ಪರಿಷತ್ನಲ್ಲಿ MLC DS ಅರುಣ್ ವಿಷಯ ಪ್ರಸ್ತಾಪಿಸಿದ್ದಾರೆ. ಮತ್ತೊಂದೆಡೆ ವಿಧಾನಸಭೆಯಲ್ಲೂ ಪ್ರಸ್ತಾಪಕ್ಕೆ ಸಿದ್ಧತೆ ನಡೆಯುತ್ತಿದೆ. ತನಿಖೆಯನ್ನು ತ್ವರಿತಗೊಳಿಸಿ ಈ ಆರೋಪದ ಹಿಂದಿರುವ ನಿಜ ಸ್ವರೂಪವನ್ನು ಬಹಿರಂಗಪಡಿಸಬೇಕು. ಸದನದ ಮೂಲಕ ಗೃಹ ಸಚಿವರನ್ನು ಬಲವಾಗಿ ತನಿಖೆ ಪ್ರಗತಿ ವರದಿಯನ್ನು ಸಾರ್ವಜನಿಕರಿಗೆ ಬಹಿರಂಗಪಡಿಸಿ ಹಿಂದೂ ಧರ್ಮದ ಪಾವಿತ್ರ್ಯವನ್ನು ಹಾಳು ಮಾಡಲು ಯತ್ನಿಸುವವರ ವಿರುದ್ಧ ಶೂನ್ಯ ಸಹಿಷ್ಣುತೆ ನೀತಿ ಅನುಸರಿಸಬೇಕು ಎಂದು ಶೂನ್ಯ ವೇಳೆಯಲ್ಲಿ ಒತ್ತಾಯಿಸುತ್ತೇನೆ. ರಾಜ್ಯದ ಹಲವೆಡೆ ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರದ ವಿರುದ್ಧ ಪ್ರತಿಭಟನೆಗಳು ನಡೆದಿವೆ. ಅಪಪ್ರಚಾರ ಮಾಡ್ತಿರೋರ ವಿರುದ್ಧ ಕ್ರಮ ಕೈಗೊಳ್ಳಿ ಅಂತ ಆಗ್ರಹಿಸಿದ್ದಾರೆ. ಬ್ಯೂರೋ ರಿಪೋರ್ಟ್ TV9.